ಬೆಂಗಳೂರಲ್ಲಿ ಮೊನ್ನೆ ನಡೆದಿದ್ ಮನಿ ಎಷ್ಟು ಯಾವ ಫಿಲಂಗೂ ಕಮ್ಮಿ ಇಲ್ಲ. ಯಾವ ತರ ಪ್ಲಾನ್ ಮಾಡ್ಕೊಂಡು 7 ಕೋಟಿ 11 ಲಕ್ಷನ ದರೋಡೆ ಮಾಡವ್ರೆ ಅಂತ ಯಾವ್ದಾದ್ರು ಡೈರೆಕ್ಟರ್ಗೆ ಗೊತ್ತಾಗ್ಬಿಟ್ರೆ ಫಿಲಮೇ ತೆಗೆದು ಬಿಡ್ತಾರೆ. ನವೆಂಬರ್ 18 ಅಂದ್ರೆ ಮೊನ್ನೆ ಮಧ್ಯಾಹ್ನ 1:30 ಟೈಮಲ್ಲಿ ಜೆಪಿ ನಗರ್ HDFC ಬ್ಯಾಂಕ್ ಇಂದ ಒಂದು CMS ವ್ಯಾನ್ ಒಳಗೆ 7 ಕೋಟಿ 11 ಲಕ್ಷ ರೂಪಾಯಿನ ಲೋಡ್ ಮಾಡ್ಕೊಂಡು ಸುತ್ತಮುತ್ತ ಇರೋ ATM ಮಿಷಿನ್ ಗಳಿಗೆ ದುಡ್ಡು ತುಂಬಕ್ಕೆ ಹೋಗ್ತಾ ಇರುತ್ತೆ. ಆ ವ್ಯಾನ್ ಒಳಗಡೆ ಒಬ್ರು ಡ್ರೈವರ್, 2-3 ಜನ ಗನ್ ಮ್ಯಾನ್ ಮತ್ತೆ ಕ್ಯಾಶ್ ಲೋಡ್ ಮಾಡೋರು ಇರ್ತಾರೆ. ಮಧ್ಯಾಹ್ನ 1:30-2 ಗಂಟೆ ಹಂಗೆ ಬೆಂಗಳೂರಲ್ಲಿ ಇರೋ ಅಶೋಕ ಪಿಲ್ಲರ್ ಹತ್ರ ಅಲ್ಲಿರೋ ATM ಗೆ ದುಡ್ಡು ಲೋಡ್ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ವ್ಯಾನ್ ಹಿಂದೆ ಒಂದು ಇನೋವಾ ಕಾರು ಫಾಲೋ ಮಾಡ್ಕೊಂಡು ಬರ್ತಿದೆ ಅಂತ. ಇನೋವಾ ಕಾರ್ ಒಳಗೆ 7-8 ಜನ ಕಳ್ಳರು ಪೊಲೀಸ್ ಅವ್ರ ತರ ಬಟ್ಟೆ ಹಾಕೊಂಡಿರ್ತಾರೆ. ಕಾರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡು, ಫೇಕ್ ನಂಬರ್ ಪ್ಲೇಟ್ ನ ಹಾಕೊಂಡು, ಫೇಕ್ ಪೊಲೀಸ್ ಬಟ್ಟೆಗಳನ್ನ ಹಾಕೊಂಡು, ಒಳ್ಳೆ ಒರಿಜಿನಲ್ RBI ಆಫೀಸರ್ ತರ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ. ರೋಡ್ ಅಲ್ಲಿ ಹೋಗ್ತಾ ಇರೋ CMS ವ್ಯಾನ್ ನ ಅಡ್ಡ ಹಾಕಿ, ನಾವು RBI ಅವರು, ನೀವು ರೂಲ್ಸ್ ನ ಬ್ರೇಕ್ ಮಾಡಿದಿರಾ, ನಿಮ್ದು ಡಾಕ್ಯುಮೆಂಟೇಶನ್ ಯಾವ್ದು ಪ್ರಾಪರ್ ಆಗಿಲ್ಲ, ನಡೀರಿ ಸ್ಟೇಷನ್ ಗೆ ಅಂತ ಧಮಕಿ ಹಾಕ್ತಾರೆ. ವ್ಯಾನ್ ಅಲ್ಲಿ ಕೂತಿದ್ ಡ್ರೈವರ್, ಗನ್ ಮ್ಯಾನ್ಸ್ ಇವರೆಲ್ಲ ನಂಬ್ಕೊಂಡ್ ಬಿಡ್ತಾರೆ ಇವರು RBI ಅವರು ಅಂತ. ಏನಕ್ಕಂದ್ರೆ ಹಂಗೆ ರೆಡಿ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ, ಗೊತ್ತೇ ಆಗ್ಬಾರ್ದು ಇವರು ಫೇಕ್ ಅಂತ. ಸೊ ನಡೀರಿ ಸ್ಟೇಷನ್ ಗೆ ಅನ್ಬಿಟ್ಟು ಅವ್ರು ಪ್ಲಾನ್ ಮಾಡಿರೋ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾವ ಜಾಗದಲ್ಲಿ ಎಲ್ಲೂ CC ಕ್ಯಾಮ್ರಾಗಳಿಲ್ಲ ಅಂತ ಜಾಗದಲ್ಲಿ ಸ್ಟಾಪ್ ಹಾಕಿ, ಯಾರಿಗೂ ಗೊತ್ತಾಗದೆ ಇರೋ ತರ 7 ಕೋಟಿ 11 ಲಕ್ಷ ರೂಪಾಯಿನ ವ್ಯಾನ್ ಇಂದ ಇವ್ರ ಇನೋವಾಗೆ ಮೆತ್ತಗೆ ಸಾಗಿಸ್ಬಿಡ್ತಾರೆ. CMS ವ್ಯಾನ್ ಒಳಗೆ ಕೂತಿರೋ ಅಫಿಷಿಯಲ್ಸ್ ಗೆ ನಾವು ಬಕ್ರ ಆದ್ವಿ, ಇವರು ಒರಿಜಿನಲ್ RBI ಅವ್ರ ಅಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ಕಳ್ಳರು ಅವ್ರ ಕೆಲಸ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಿರ್ತಾರೆ. ಆ ಇನೋವಾ ಕಾರ್ ನ ಇವಾಗ ಟ್ರ್ಯಾಕ್ ಮಾಡ್ತಾ ಇದಾರೆ ಎಲ್ಲಿಗೆ ಹೋಗಿದೆ ಅಂತ. ಹೇಳೋದಕ್ಕಾಗಲ್ಲ, ಆ ಇನೋವಾ ಕಾರಿಂದ ಬೇರೆ ಕಾರ್ಗೆ ಶಿಫ್ಟ್ ಮಾಡ್ಕೊಂಡು ಆ ಕಾರಿಂದ ಹೋಗಿರ್ಬೋದು. ಈ ಘಟನೆ ಆಗಿ 15 ನಿಮಿಷ ಆದ್ಮೇಲೆ CMS ಅವರು ಪೊಲೀಸ್ಗೆ ಫೋನ್ ಮಾಡ್ತಾರೆ. 15 ನಿಮಿಷದವರೆಗೂ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ಇವ್ರುವೆ ಆ ಕಳ್ಳರ ಜೊತೆ ಇನ್ವಾಲ್ವ್ ಆಗೋರೋ ಅಥವಾ ಏನೋ ಕತೆ ಅಂತ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾವ್ರೆ. ಈ ಟೆರರಿಸ್ಟ್ ಅಟ್ಯಾಕ್ ಆಗ್ಲಿ ಅಥವಾ ದರೋಡೆ ಆಗ್ಲಿ ಲೋಕಲ್ ಸಪೋರ್ಟ್ ಇಲ್ಲದೆ ಮಾಡೋದು ತುಂಬಾ ಕಷ್ಟ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದೇ ತರ ರಿಯಲ್ ಲೈಫ್ ಅಲ್ಲಿ ನಡೀತಿರೋ ಕ್ರೇಜಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ